ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಳೆ ಒಂದು ವಿಶಿಷ್ಟವಾದ ದಿನ, ವೈಕುಂಠ ಏಕಾದಶಿಯ ದಿನ. ಕೃಷ್ಣ ಭಕ್ತರಿಗೆ, ನಾರಾಯಣ ಭಕ್ತರಿಗೆ ತುಂಬ ಸಂತೋಷವಾದ ದಿನ. ನಾಳೆ ಎಲ್ಲರೂ ಉಪವಾಸವನ್ನು ಆಚರಿಸಿ ಪುಣ್ಯನ ಗಳಿಸ್ಕೊಳ್ಳಿ. ಉಪವಾಸ ಅಂದರೆ ಏನು ಗೊತ್ತಾ? ದೇವರಿಗೆ ಹತ್ತಿರವಾಗಿರೋದು, ಅಂದರೆ ದೇವ್ರ ಧ್ಯಾನ ಮಾಡೋದು, ದೇವ್ರ ಸಂಕೀರ್ತನೆಗಳನ್ನು ಹಾಡೋದು, ದೇವರನ್ನು ಪ್ರಸನ್ನಗೊಳಿಸೋದು. ಹಾಗೆ ಮಾಡಿದರೆ ಮನಸ್ಸಿಗೂ ಸಂತೋಷ, ದೇವರ ಆಶೀರ್ವಾದನೂ ಸಿಕ್ಕಂಗಾಗುತ್ತೆ ಅಲ್ವಾ? ಹಾಗಾಗಿ ಎಲ್ಲರೂ ಉಪವಾಸ ಆಚರಣೆಯನ್ನು ಮಾಡಿ ಸಂತೋಷವಾಗಿರಿ. ಒಂದಿನ ಅನ್ನ ಹೋಗಿ ದೇವರನ್ನು ಕೇಳುತ್ತಂತೆ, ನನಗೆ ರೆಸ್ಟೇ ಇಲ್ವಾ ಅಂತ. ಅದಕ್ಕೆ ದೇವರು ಹೇಳ್ತಾನಂತೆ, ಏಕಾದಶಿ ದಿನ ನಿನಗೆ ರೆಸ್ಟ್ ಸಿಗುತ್ತೆ. ಯಾರು ಏಕಾದಶಿ ದಿನ ನಿನ್ನನ್ನು ತಿಂತಾರೆ ಅವರು ಪಾಪಗಳನ್ನು ಕಟ್ಕೊಳ್ತಾರೆ. ಯಾರು ನಿನ್ನ ತ್ಯಜಿಸ್ತಾರೆ ಏಕಾದಶಿ ದಿನ ಅವರಿಗೆ ಪುಣ್ಯ ಸಿಗತ್ತೆ. ಅದಕ್ಕಾಗಿ ನಿನಗೆ ಏಕಾದಶಿ ದಿನ ರೆಸ್ಟ್ ಅಂತ ಹೇಳ್ತಾರೆ. ಇನ್ನೊಂದು ಸೈಂಟಿಫಿಕ್ ಏನು ಗೊತ್ತಾ? ಬಾಡಿನ ಕ್ಲೆನ್ಸ್ ಮಾಡ್ಕೋಬೋದು.